ಜಗದೀಶ್ ಶೆಟ್ಟರ್ ತೆರವಾಗಿರುವಂಥದ್ದು. ಹೌದು, ಇವತ್ತು ನಾಮಿನೇಷನ್ ಇದೆ, ಅಧಿಕೃತವಾಗಿ ಇವತ್ತಿದೆ. ಸೊ ಜಗದೀಶ್ ಶೆಟ್ಟರ್ ಅವರಿಂದ ತೆರವಾಗಿರುವಂಥ ಒಂದು MLC ಸ್ಥಾನಕ್ಕೆ ಇವತ್ತು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ನಮಗೆ ಸರ್ಕಾರದಿಂದ ಸರ್ಕಾರದಿಂದ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಅಧಿಕೃತವಾಗಿರುವಂಥ ಸೂಚನೆ ಮೇರೆಗೆ ನಾವು ಇವತ್ತು ನಾಮಿನೇಷನ್ನ ಫೈಲ್ ಮಾಡ್ತಾ ಇರುವಂಥದ್ದು. ಮೇಡಮ್, ದಲಿತ ಸಮುದಾಯಕ್ಕೆ DCM ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ಅದರ ವಿಚಾರದ ಬಗ್ಗೆ ಮಾಧ್ಯಮದ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತಂದ್ಬಿಟ್ಟು ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಹೇಳಿದ್ದಾರೆ. ಅದೇನೇ ಚರ್ಚೆ ಇದ್ರೂ ಕೂಡ, ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಇದ್ರೂ ಕೂಡ ಅದನ್ನ ಯಾವ ಹಂತದಲ್ಲಿ ಮಾತಾಡ್ಕೋಬೇಕು ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. ಅದು ಅಲ್ಲೇ ಚರ್ಚೆ ಆಗುತ್ತೆ. ಆದರೂ ಕೆಲವು ಸಚಿವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಿರುವಂಥದ್ದು ಪಕ್ಷ ಮತ್ತು ಅದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಕೊಡಲ್ಲ. ಸರ್ಕಾರ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, KPCC ಅಧ್ಯಕ್ಷರಾಗಿರುವಂಥ ಉಪಮುಖ್ಯಮಂತ್ರಿಗಳು ಕೂಡ ಏನು ಸಲಹೆ ಸೂಚನೆಗಳನ್ನ ಕೊಡಬೇಕು ಶಾಸಕರಿಗೆ, ಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಚರ್ಚೆ ಏನು ಆಗ್ತಾ ಇಲ್ಲ. ಅದರ ಬಗ್ಗೆ ಮಾಧ್ಯಮದಲ್ಲೂ ಕೂಡ ಎಲ್ಲೂ ಚರ್ಚೆ ಆಗ್ತಾ ಇರೋದು ನಾನು ಗಮನಿಸಲಿಲ್ಲ. ಕೆಲವು ಸಮುದಾಯಗಳಿಗೆ ಸರ್ಕಾರದ ಮಟ್ಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕಾಯಿತು. ಸರ್ಕಾರ ಬಂದು ಎಷ್ಟು ದಿನ ಆಗಿದೆ? ಜನಗಳ ಸಮಸ್ಯೆಗಳ ಬಗ್ಗೆ, ಅವ್ರ ಕೂಗ್ ಬಗ್ಗೆ, ಅವ್ರಿಗಿರೋ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದೆ. ಮಿಕ್ಕಿದ ಎಲ್ಲ ವಿಚಾರಗಳನ್ನ ಹಂತವಾಗಿ ಬಗೆಹರಿಸುತ್ತೆ. ಎಲ್ಲಿ ಹೇಳಿದೆ ಸರ್ಕಾರ ಗಮನ ಕೊಡ್ತಾ ಇಲ್ಲ ಅನ್ನೋವಂಥ ವಿಚಾರದ ಬಗ್ಗೆ, ಪರಿಗಣನೆಗೆ ತಗೊಳ್ತಾ ಇಲ್ಲ ಅಂತ ಎಲ್ಲಿ ಹೇಳಿದೆ ಸರ್ಕಾರ? ಹೇಳಿಲ್ಲ. ಎಲ್ಲೂ ಅದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಖಂಡಿತವಾಗೂ ಎಲ್ಲರಿಗೂ ತಾರತಮ್ಯ ಇಲ್ಲದೆ ನೋಡ್ಕೊಳ್ಳೋ ಅಂತ ಒಂದು ಮನಸ್ಥಿತಿಯಲ್ಲಿ ಸರ್ಕಾರ ಇದ್ದಾರೆ. ನಿಮ್ಮದೇ ಪಕ್ಷದ ಪರಮೇಶ್ವರ್ ಅವರಾಗಿರ್ಬೋದು, ಮಹದೇವಪ್ಪ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ದಲಿತ ಸಮುದಾಯ ಸಂಪೂರ್ಣವಾಗಿ ಕಾಂಗ್ರೆಸ್ ಬೆನ್ನಿಗೆ ನಿಂತಿದೆ. ಹಾಗಾಗಿ ಇಷ್ಟು ಸ್ಥಾನಗಳು ಬಂದಿದೆ. ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು ಅಂತ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಹಿರಿಯರಿದ್ದಾರೆ. ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಇರೋದ್ರಿಂದ, ಮಹದೇವಪ್ಪ ಅವರು ಕೂಡ ಅನುಭವದಲ್ಲಿ ಬಹಳ ವರ್ಷಗಳಿಂದ, ರಾಜಕೀಯ ಅನುಭವದಲ್ಲಿ ಸಾಮಾಜಿಕ ನ್ಯಾಯ ಅನ್ನುವಂಥ ವಿಚಾರ ಬಂದಾಗ ಬಹಳ ಅನುಭವಸ್ಥರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚರಿತ್ರೆಯನ್ನು ತಗೊಂಡಾಗ, ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ತಗೊಂಡಾಗ, ಯಾವುದೇ ಒಂದು ಸಂವಿಧಾನ ಪರಿಗಣನೆಗೆ ತಗೊಳ್ಳಲ್ಲ ಅಂತಂದಾಗ ನಾವೆಲ್ಲರೂ ಗುರುತಿಸ್ಕೊಂಡಿರೋದು ಕಾಂಗ್ರೆಸ್ ಪಕ್ಷದಲ್ಲಿ, ಅವಕಾಶ ಸಿಕ್ಕಿರೋದು ಕಾಂಗ್ರೆಸ್ ಪಕ್ಷದಲ್ಲಿ. ಏನಾದರೂ ಒಂದು ಸ್ಥಾನಮಾನ, ಗೌರವ, ಯಾವುದಾದ್ರೂ ಒಂದು ಎತ್ತರಕ್ಕೆ ಬೆಳೀಲಿಕ್ಕೆ ಅವಕಾಶ ಕೊಟ್ಟಿರೋದೇ ಕಾಂಗ್ರೆಸ್ ಪಕ್ಷ. ಯಾವುದೇ ನಾಯಕರಿಗಾಗಿರ್ಬೋದು, ಕೆಳಮಟ್ಟದಿಂದ ಈ ಹಂತಕ್ಕೆ ಅವ್ರನ್ನ ಕಾಪಾಡಿಕೊಂಡು ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಂಡು ಬಂದಿದೆ. ಎಲ್ಲ ಹಿರಿಯರಿದ್ದಾರೆ, ಅನುಭವಗಳಿದೆ ಅವರಿಗೆಲ್ಲ. ಅವ್ರು ಯಾವ ದೃಷ್ಟಿಕೋನದಲ್ಲಿ ಏನು ವಿಚಾರನ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಅವ್ರ ಬಗ್ಗೆ ಭಾಳ ಗೌರವ, ಅಭಿಮಾನ ಇರೋದ್ರಿಂದ ನಾನು ಏನು ಅವ್ರ ಹೇಳಿಕೆಗಳಿಗೆ ಪರ ವಿರೋಧ ಮಾತಾಡಲ್ಲ. ದಲಿತ CM ಅನ್ನುವಂಥ ಕೂಗುಗಳು ಕೂಡ ಆಗಾಗ್ಗೆ ಕೇಳಿಬರ್ತಾ ಇರುತ್ತೆ. ಅದು ಹಿರಿಯರಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ, ಚರ್ಚೆ ಮಾಡಲಿಕ್ಕೆ, ಸರಿಯಾಗಿ ಸೂಕ್ತವಾಗಿರುವಂಥ ಸಂದರ್ಭದಲ್ಲಿ ಉತ್ತರ ಕೊಡೋದಕ್ಕೆ. ಇವಾಗ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಅಲಂಕರಿಸಿರುವಂಥವನ್ನ ನಾವು ಎಲ್ಲ ರೀತಿಯಲ್ಲೂ ಕೂಡ ಅವರು ಯೋಗ್ಯರಿದ್ದಾರೆ ಅಂತ ನಾವು ಅವ್ರನ್ನ ಒಪ್ಕೊಂಡು, ಎಲ್ಲ ಶಾಸಕರು ಒಪ್ಕೊಂಡ್ರು, ಶಾಸಕಾಂಗದಲ್ಲಿರುವಂಥ ಎಲ್ಲ ಸದಸ್ಯರು, ಗೌರವಾಗಿರೋ ಎಲ್ಲ ಸದಸ್ಯರು ಒಪ್ಕೊಂಡಿದ್ದೀವಿ. ಮುಂದೆ ಬರುವಂಥ ದಿನಗಳಲ್ಲಿ ಏನಾದರೂ ಚರ್ಚೆ ಆಗಬೇಕಂದ್ರೆ ನಮ್ಮ ಪಕ್ಷದ ಇತಿಮಿತಿಯಲ್ಲಿ ಆಗತ್ತೆ. ಆ ಸಂದರ್ಭದಲ್ಲಿ ಏನು ಅಭಿಪ್ರಾಯಗಳಿದಾವೆ, ಅಭಿಪ್ರಾಯಗಳು, ವೈಯಕ್ತಿಕವಾಗಿರೋ ಅಭಿಪ್ರಾಯಗಳು ಅಲ್ಲಿ ಚರ್ಚೆ ಆದರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ. ನಿಮ್ಮ ತಂದೆಯವರು 2.5 ವರ್ಷಗಳ ನಂತರ ಸಚಿವ ಸ್ಥಾನವನ್ನು ಎಲ್ಲರೂ ತ್ಯಾಗ ಮಾಡಬೇಕು ಅನ್ನುವಂಥ ಮಾತನಾಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸಚಿವ ಸ್ಥಾನ ನೋಡುವಂತಹ ಆಸೆ, ಆಕಾಂಕ್ಷೆ ಮುನಿಯಪ್ಪ ಅವ್ರಿಗಿದೆಯಾ? ಸರ್ಕಾರದ ಹಂತದಲ್ಲಿ ಏನು ಚರ್ಚೆ ಆಗುತ್ತೋ ಅದಕ್ಕೆ ಬದ್ಧವಾಗಿರ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.